ನಮಸ್ಕಾರ. ಈಗ ನಾವು US ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಇವತ್ತಿಗೆ ಮತ್ತೆ ನಾಳೆಗೆ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಈಗ ನಾವಿರೋದು US ಗೋಲ್ಡ್ ಅಲ್ಲಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ನಾನೀಗ ಇದು ವೇವ್ 4 ಇಲ್ಲಿ ಮುಗಿದು ಇದನ್ನ ಕೌಂಟ್ ಮಾಡಿದ್ದೀನಿ. ಓಕೆ, ಸೊ 1 2 3 4 ಇದು 5th ಅಲ್ಲಿ ನಮಗೆ ಎಂಡಿಂಗ್ ಲೈನ್ ಅಲ್ಲಿ ಇದೆ. ಸೊ ನಾನು ಇವೆಲ್ಲ ಚಾರ್ಟ್ನು ಒಂದು 4-5 ಡೇಸ್ ಇಂದ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ, ಇದು ಹೀಗೆ ಹೋಗುತ್ತೆ, ಹೀಗೆ ಡೌನ್ ಬರುತ್ತೆ ಅಂತ. ಇವತ್ತು ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಆಗಿದೆ. ಓಕೆ, ಸೊ ನೋಡಿ, ಈ ಟಾಪ್ ಇಂದ ಹಿಡಿದು 4549 ಹಿಡಿದು 4445, ಸೊ ಆಲ್ಮೋಸ್ಟ್ ಆಲ್ 100 ಪಾಯಿಂಟ್ ಡೌನ್ ಆಗಿದೆ ಈಗ. ಓಕೆ, ಆ ಟಾಪ್ ಇಂದ ನಮಗೆ ಇನ್ನೂ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಒಂದು ವೇಳೆ ನಾವು ಇದನ್ನೇ ಲಾಸ್ಟ್ ಲೆಗ್ ಥಿಂಕ್ ಮಾಡಿದ್ರೆ, ಓಕೆ, ನಿಮಗೆ ಈ ಎಂಡಿಂಗ್ ಡಯಾಗನಲ್ ಅಲ್ಲಿ ಫಸ್ಟ್ ಟಾರ್ಗೆಟ್ ಇರೋದು ನಿಮ್ದು ವೇವ್ 4 ಬಾಟಮ್, ಅಂದ್ರೆ ಇದು 4 ಬಾಟಮ್. ಈ 4 ಬಾಟಮ್ ಅಂತಂದ್ರೆ 4404, ಇದು ಟಾರ್ಗೆಟ್ 1. ಓಕೆ, ನೋಡಿ ಟಾರ್ಗೆಟ್ 1 4401. ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡ್ಬಿಡಿ. 4410 ನಿಮ್ಗೆ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ವೇವ್ 4 ಬಾಟಮ್. ವೇವ್ 4 ಬಾಟಮ್ ಎಷ್ಟಿದೆ? 4335 ಟು 4340, ಇದು ಟಾರ್ಗೆಟ್ 2 ಅಂತ ಇಟ್ಕೊಂಡೆ. ಓಕೆ, ಸೊ ಇವು ಎರಡರಲ್ಲಿ ಒಂದಂತೂ ಟಚ್ ಮಾಡಲೇಬೇಕು, ಅವಾಗೇ ನಿಮಗೆ ಲೀಡಿಂಗ್ ಡಯಾಗ್ನಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ಮಾತ್ರ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಈಗ. ಓಕೆ, ಸೊ ಇದರಲ್ಲಿ ಏನ್ ಮಚ್ ಡಿಫ್ರೆನ್ಸ್ ಏನಿಲ್ಲ ಹೇಳೋದು. ಈಗ ಆಲ್ರೆಡಿ ನೋಡಿ ಇದೇ ತರ ಬರ್ತಾ ಇದೆ ಕೆಳಗಡೆ. 1 2 3 4 5 6 7 8 9 ಹಿಂಗೆ ಮೂವ್ ಬರುತ್ತೆ. ಇದು ನಿಮಗೆ ಮೋಸ್ಟ್ಲಿ ಇದು ಯಾವ ತರ ಆಗ್ತಾ ಇದೆ ಅಂತಂದ್ರೆ, ಇದು ಫ್ಲಾಗ್, ಇನ್ವರ್ಟೆಡ್ ಫ್ಲಾಗ್ ಅಂಡ್ ಪೋಲ್ ಆಗ್ತಾ ಇದೆ ಈಗ ಇದು. ಸೊ ನಿಮ್ಗೆ ಮತ್ತೆ ಇಷ್ಟ ಅಂತಂದ್ರೆ ಈಗ ಎಷ್ಟಿದೆ ಇಷ್ಟು, ಮತ್ತೆ ಇಷ್ಟೇ ಕೆಳಗಡೆ ಬರುತ್ತೆ ಇದು. ಓಕೆ, ಸೊ ಮತ್ತೆ ಇಲ್ಲಿ ಫ್ಲಾಗ್ ಮತ್ತೆ ಇದು ಮಾಡುತ್ತೆ. ಸೊ ಮತ್ತೆ ಎಷ್ಟಿರುತ್ತಲ್ವಾ ಅಷ್ಟೇ ಮತ್ತೆ ಇದಾಗುತ್ತೆ. ಸೊ ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇರಿ ಇಲ್ಲಿ. ಈಗ ಏನಿದು ರೀಡಿಂಗ್ ಏನೋ ಆಗ್ತಾ ಇಲ್ಲ ಇದ್ರಾಗೆ. ಸೊ ನಿಮ್ಗೆ 4 ಅವರ್ಸ್ ಅಲ್ಲಿ ಹೋದ್ರೆ, ಸೊ 4 ಅವರ್ಸ್ ಅಲ್ಲಿ ಅಂದ್ರೆ ನಿಮ್ಗೆ ಏನಿಲ್ಲ, ಎಲ್ಲ ಒಂದೇ ಲೆಕ್ಕದಲ್ಲಿ ಬರ್ತಾ ಇದೆ ಕೆಳಗಡೆ ಅದು. ಸೊ ಡೌನ್ ಸೈಡ್ ಇರುತ್ತೆ ಮಾರ್ಕೆಟ್. ಓಕೆ, ಸೊ ನಿಮಗೆ ಯಾವಾಗ ಇದು ಅಂದ್ರೆ ಸ್ಟಾಪ್ ಲಾಸ್ ಅಂತೀರಲ್ವಾ, ಯಾವಾಗ ಇದು ಮತ್ತೆ ಅಪ್ ಸೈಡ್ ಹೋಗಿದೆ ಅಂತ ಗೊತ್ತಾಗೋದು ಅಂತಂದ್ರೆ, ಈ ಎರಡರದ್ದು ಟಾಪ್ಗೆ ಮತ್ತೆ ಲೋಗೆ ಒಂದು ಫಿಬ್ನಾಸಿ ಹಾಕೊಂಡ್ಬಿಡಿ. ನಿಮಗೆ 61.8% ಅಂಡ್ ಅಬವ್ ಹೋಗ್ಬೇಕು. ಅಬವ್ ಹೋಗಿ ಸಸ್ಟೇನ್ ಆದ್ರೆ, ಅಂದ್ರೆ ಇಲ್ಲಿಂದನೇ ನೀವು ಕನ್ಸಿಡರ್ ಮಾಡಿದ್ರೆ 4529 ಅಂಡ್ ಅಬವ್ ಹೋಗಿ ಮಾರ್ಕೆಟ್ ಸಸ್ಟೇನ್ 4509 ಮೇಲ್ಗಡೆ ಹೋಗಿ ಮಾರ್ಕೆಟ್ ಸಸ್ಟೇನ್ ಆದ್ರೆ, ಸೊ ಈಗ ನಿಮ್ದು ಡೌನ್ ಸೈಡ್ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಬೇಕು. ಓಕೆ, ಬಟ್ ಅದರ್ವೈಸ್ ನಿಮಗೆ ಏನ್ ಮತ್ತೆ ಅಪ್ಸೈಡ್ ಚಾನ್ಸಸ್ ಏನು ಇಲ್ಲ. ಓಕೆ, ಸೊ ಇದು ನಿಮ್ಗೆ ಬಂದ್ಬಿಟ್ಟು 75, ಇದು ನಿಮ್ಗೆ ಬಂದ್ಬಿಟ್ಟು 4 ಅವರ್ಸ್, ಇದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಇದು ಗೋಲ್ಡ್. ಸೊ ಇದನ್ನ ವಿಡಿಯೋಸ್ ನ ನೋಡಿ ಯಾರು ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅವ್ರು, ನಿಮಗೆ ಇದು ಮೊದಲೇ ಇದನ್ನ ಐಡೆಂಟಿಫೈ ಮಾಡೋದ್ರಿಂದ ಯಾರಿಗೆ ಹೆಲ್ಪ್ ಆಗಿದೆ ಅನ್ನೋರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಬಿಟ್ಕಾಯಿನ್ ಹೋಗುವ. ಇದು ಬಿಟ್ಕಾಯಿನ್, ನಾವು ಆಲ್ರೆಡಿ ಇದನ್ನ ಪ್ರೀವಿಯಸ್ಲಿ ಡಿಸ್ಕಷನ್ ಮಾಡಿದೀವಿ ಇದರ ಬಗ್ಗೆ. ಸೊ ಈಗ 1 2 3 4 ಅಂತ ನಾವು ಕೌಂಟಿಂಗ್ ಮಾಡಿದ್ದೀವಿ. ಸೊ ನಮಗೆ ಮ್ಯಾಕ್ಸಿಮಮ್ ಇದು ನಾವು ಮಾಡಿರೋ ಕೌಂಟಿಂಗ್ ಕರೆಕ್ಟ್ ಆಗಿದ್ರೆ
ವೇವ್ 4 ನಿಮಗೆ ಓಕೆ ಒಂದು 50% ವರೆಗೂ ರಿಟ್ರೆಸ್ ಆಗ್ಬೋದು, ಇಲ್ಲ ಮ್ಯಾಕ್ಸಿಮಮ್ 61% ವರೆಗೂ ರಿಟ್ರೆಸ್ ಆಗ್ಬೋದು. ಮ್ಯಾಕ್ಸಿಮಮ್ ಆ ಥರದ್ದು ಇದು. ಸೊ ಸದ್ಯದ ಮಟ್ಟಿಗೆ ನಾವು 50% ಕನ್ಸಿಡರ್ ಮಾಡ್ಕೊಂಡು ಹೋಗುವ. ಓಕೆ, ಸೊ ಈಗ 50% ಕನ್ಸಿಡರ್ ಮಾಡಿದ್ರು ಸಹ ಈಗ ನಮ್ದು ವೇವ್ 4 71,000 ವರೆಗೂ ಬರ್ತಾ ಇದೆ. ಓಕೆ, ಸೊ ಇದನ್ನೇ ಒಂದು ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಹೋಗುವ ಈಗ. ಸೊ 51% ನಿಮ್ದೆ 50% 71,200 ಅರೌಂಡ್ ಅಂತ ಒಂದು ನಿಮಗೆ ಮಾರ್ಕ್ ನೆನಪಿರಲಿ. ಓಕೆ, ಸೊ ಈಗ 288 1 ಅವರ್ಗೆ ಹೋಗುವ. 1 ಅವರ್ಗೆ ಹೋದ್ರೆ ಸೊ ಇದನ್ನ ನಾವು ವಾಯು, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಇದು 1 2 ಇರ್ಬೋದು ಅಂತ ಥಿಂಕ್ ಮಾಡಿದ್ವಿ, ಬಟ್ ನೋಡಿ ಇದು ಯಾವುದು ರೂಲ್ ಕರೆಕ್ಟಾಗಿ ಫಾಲೋ ಆಗ್ತಾ ಇಲ್ಲ. ಇದು 1 2 3 4 5 ಮಾಡಿದ್ವಿ, WXYZ ಮಾಡಿದ್ವಿ, ಬಟ್ ಇದನ್ನ ಎ ಮಾಡಿ, ಇದನ್ನ ಬಿ ಮಾಡಿ, ಇದನ್ನ ಸಿ ಮಾಡಿದ್ರೆ ಇದು ಹಾಯ್ ಹೋಗ್ತಾನೆ ಇಲ್ಲ ಮೇಲ್ಗಡೆಗೆ. ಓಕೆ, ಸೊ ಇದು ಸಿ ಅಂತ ಕನ್ಸಿಡರ್ ಮಾಡಿದ್ರು ಸಹ ಇದನ್ನ, ಸೊ ಇಲ್ಲಿ 2 1 ಅವ್ರ ವೇವ್ 2 ಕನ್ಸಿಡರ್ ಮಾಡಿದ್ರು ಸಹ 1 ಇದು ಕೌಂಟಿಂಗ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಸೊ ಇದು ಕರೆಕ್ಟಿವ್ ರೈಸ್ ಅಂತ ನನಗೆ ಅನ್ಸುತ್ತೆ ಇದು. ಸೊ ಇದು ಮತ್ತೆ ನೀವು ಡೌನ್ ಸೈಡ್ ಬರಬೇಕು. ನೋಡಿ ಇಷ್ಟೊಂದು ಫಾಲ್ ಇವತ್ತು ನೀವು ಥಿಂಕ್ ಮಾಡಿ ಎಷ್ಟು ಪಾಯಿಂಟ್ಸ್, 90,000 ಇಂದ 87,000 ವರೆಗೂ ಅಂತಂದ್ರೆ ಆಲ್ಮೋಸ್ಟ್ 3,000 ಒಂದೇ ಸಲಕ್ಕೆ ಡೌನ್ ಆಗಿದೆ ಅಂತಂದ್ರೆ ಸೊ ಇದು ಕರೆಕ್ಷನ್ ಅಲ್ಲಿ ಇದೆ ಅಂತ. ಈಗ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ನೋಡಿ ಅರೌಂಡ್ 81%ಗೆ ಇದು ರಿವರ್ಸಲ್ ಸೈನ್ ತೋರಿಸಿದೆ. ಓಕೆ, ಸೊ ಇದು ಕರೆಕ್ಟಿವ್ ರೈಸ್ ಆಗಿದೆ. ಮತ್ತೆ ನನಗೆ ಅನ್ಸುತ್ತೆ ಇದು ಡೌನ್ ಬರುತ್ತೆ ಅಂತ ಅನ್ಸುತ್ತೆ. ಸೊ ನೋಡಿ ಇಲ್ಲಿಗೆ ಮತ್ತೆ 81ಗೆ ಏನಾದ್ರು ರಿವರ್ಸಲ್ ಸೈನ್ ಸಿಕ್ಕಿದ್ರೆ ಮತ್ತೆ ಸ್ವಲ್ಪ ಅಪ್ಸೈಡ್ ನೋಡ್ಬೋದು. ಸ್ವಲ್ಪ ಕೆಳಗಡೆ ಬಂದ್ರೆ ಇದು ನಿಮಗೆ ಮತ್ತೆ ಈ ಸಲ ಚೆನ್ನಾಗಿ ಫಾಲ್ ಕೊಡುತ್ತೆ, ಒಂದು 4-5,000 ಮತ್ತೆ ಫಾಲ್ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಬಿಟ್ಕಾಯಿನ್ ಮಾತ್ರ ಓವರ್ ಆಲ್ ನೆಗೆಟಿವ್ ನನಗನ್ಸುತ್ತೆ. ಯಾಕೆಂತಂದ್ರೆ ಇದು ಇಂಪಲ್ಸ್ ಫಾಲೋ ಮಾಡ್ತಾ ಇಲ್ಲ. ಓಕೆ, ಸೊ ಬಿಟ್ಕಾಯಿನ್ ಬಗ್ಗೆನೂ ಕೇರ್ಫುಲ್ ಆಗಿ ಇರ್ರಿ. ಸೊ ಇದು ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ. ಸೊ ನನಗೆ ಬಿಟ್ಕಾಯಿನ್ ಗಿಂತನೂ ಗೋಲ್ಡ್ ಅಲ್ಲಿ ನನಗೆ ಟ್ರೇಡ್ ಕ್ಲಾರಿಟಿ ಇದೆ ಅಂತ ನನಗನ್ಸುತ್ತೆ. ಸೊ ಬೆಟರ್ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ಬಿಟ್ಕಾಯಿನ್ ಮತ್ತೆ ಗೋಲ್ಡ್ ಬಗ್ಗೆ. ಸೊ ಯಾರಾದ್ರೂ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಆಮೇಲೆ ಕೋರ್ಸ್ ವಿಡಿಯೋಸ್ ನೋಡ್ತಾ ಇರಿ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಮತ್ತೆ ಸಿಗುವ ನಾಳೆಗೆ. ಥ್ಯಾಂಕ್ ಯು.